ಹಾಯ್ ಎವ್ರಿವನ್, ಎಲ್ಲರೂ ಹೋಗಿದ್ದೀರಾ? ನಾವಿವತ್ತು ಈ ಸಂಜೆ ಆಯಿತು ಅಂತ ಅಂದಾಗ ಟೀ ಜೊತೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಅಂತ ನಾನು ಮಸಾಲೆ ಪುರಿನೇ ಮಾಡ್ತಾಯಿದ್ದೀನಿ. ಮಸಾಲೆ ಪುರಿ ಅಂತ ಅಂದರೆ ರೋಡಲ್ಲಿ ಸಿಗೋವಂಥದ್ದಲ್ಲ, ಇದು ಮಸಾಲೆ ಮಾಡೋದು. ಪುರಿನ ಮಸಾಲೆ ಮಾಡೋದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಂದು 1/4 ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಕೆಂಪುಗೆ ಹುರ್ಕೊಂಡೆ. ಕೆಂಪುಗೆ ಹಾಕಿ ಹುರ್ಕೊಬೇಕು ಅಂತ ಅಂದರೆ ಮತ್ತೆ ಅದನ್ನು ಒಗ್ಗರಣೆಗೆ ಹಾಕಿದ್ರೆ ಅದು ಕಪ್ಪಾಗಬಾರ್ದು. ಅದಕ್ಕೋಸ್ಕರ ಮೊದಲೇ ಎತ್ತಿಟ್ಕೊತಾ ಇದ್ದೀನಿ ನಾನು ಇಲ್ಲಿ. ಅದಕ್ಕೆ ಮೊದಲೇ ಎದ್ದಿಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆನ ಹಾಕ್ಕೊಂಡೆ. ಚೆನ್ನಾಗಿ ಅದು ಕೆಂಪಗಾದಮೇಲೆ ಅದಕ್ಕೆ ಅರಿಶಿನ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಎಷ್ಟು ಪುರಿ ತಗೋತೀರ ಅಷ್ಟು ಪುರಿ ಅಷ್ಟು ಆಗೋಷ್ಟು ಉಪ್ಪನ್ನು ಹಾಕಿ ಅದಕ್ಕೆ ಒಂಚೂರು ಅಚ್ಚ ಪುಡಿ ಹಾಕಿ 2 ಸ್ಪೂನ್ ಆಗುವಷ್ಟು ಕಡಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದೊಂದು ಸ್ವಲ್ಪ ಕೆಂಪಗಾಗ್ತಾ ಇದೆ ಅನ್ನುವಾಗ ಅದಕ್ಕೆ ಎತ್ತಿಟ್ಕೊಂಡಿರುವಂತಹ ಪುರಿನ ಹಾಕಿ, ಸಂತೆಲಿ ಸಿಗುವಂಥ ಪುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುರಿದಿಟ್ಕೊಂಡಿರೋಂಥ ಕಡಲೆನ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು.